ಜಿಯಾತ್ ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ ಜಿಯಾತ್ ಎಂಬುದು ಮುಸ್ಲಿಂ ಬಾಹಿರ ಜನಾಂಗದ ಮೇಲೆ ವಿಧಿಸಲಾಗುತ್ತಿದ್ದ ಧಾರ್ಮಿಕ ತೆರಿಗೆಯಾಗಿತ್ತು. ಇದನ್ನು ಡೆಲ್ಲಿ ಸುಲ್ತಾನರ ಯುಗದಲ್ಲಿ, ವಿಶೇಷವಾಗಿ ಫಿರೋಜ್ ಶಾ ತುಘಲಕ್ನ ಆಡಳಿತದ ಸಮಯದಲ್ಲಿ ಮತ್ತಷ್ಟು ಕಠಿಣವಾಗಿ ಜಾರಿಗೆ ತಂದರು. ಫಿರೋಜ್ ಶಾ ತುಘಲಕ್ ಮತ್ತು ಜಿಯಾತ್. ಮತ ಪರಿಗಣನೆಯ ತೆರಿಗೆ. ಮುಸ್ಲಿಂ ಬಾಹಿರ ಜನಾಂಗ, ವಿಶೇಷವಾಗಿ ಹಿಂದೂಗಳು ಈ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಇದು ಬದಲಾಗಿ ಮುಸ್ಲಿಂ ಪ್ರಜೆಗಳು ಈ ತೆರಿಗೆಯಿಂದ ಮುಕ್ತರಾಗಿದ್ದರು. ಕಠಿಣ ನಿಯಮ. ಫಿರೋಜ್ ಶಾ ತುಘಲಕ್ ಈ ತೆರಿಗೆಯನ್ನು ಕಠಿಣವಾಗಿ ಜಾರಿಗೆ ತಂದನು. ಇತ್ತೀಚಿನ ಆಡಳಿತಕರ್ತರಾದ ಮೊಹಮ್ಮದ್ ಬಿನ್ ತುಘಲಕ್ ಈ ತೆರಿಗೆಯನ್ನು ಶಿಥಿಲಗೊಳಿಸಿದ್ದರೆ, ಫಿರೋಜ್ ಶಾ ಪುನಃ ಅದನ್ನು ಬಲವಾಗಿ ಜಾರಿಗೆ ತಂದನು. ಹಿಂದೂಗಳ ಮೇಲೆ ಹೆಚ್ಚಿನ ಭಾರ. ಜಿಯಾತ್ ತೆರಿಗೆಯಿಂದಾಗಿ ಹಿಂದೂ ಜನತೆ ಆರ್ಥಿಕವಾಗಿ ಹಿಂಜರಿದರು. ಇದು ಅವರ ಉದ್ಯೋಗ ಮತ್ತು ವಾಣಿಜ್ಯದಲ್ಲಿಯೂ ದುಷ್ಪರಿಣಾಮ ಉಂಟುಮಾಡಿತು. ಆಧಾರಭೂತ ಉದ್ದೇಶ. ಈ ತೆರಿಗೆಯಿಂದ ಮುಸ್ಲಿಂ ಶಾಸಕರು ರಾಜಧಾನಿ ಆಡಳಿತಕ್ಕಾಗಿ ಹಣವನ್ನು ಸಂಗ್ರಹ ಮಾಡುತ್ತಿದ್ದರು. ಇದು ಹಿಂದೂಗಳ ಮತ ಪರಿವರ್ತನೆಯಾಗಲು ಒತ್ತಡ ತರುವ ಪ್ರಮುಖ ಆಯುಧವಾಗಿಯೂ ಬಳಸಲ್ಪಟ್ಟಿತು. ಫಿರೋಜ್ ಶಾ ತುಘಲಕ್ ಮತ್ತು ಅವನ ಧಾರ್ಮಿಕ ನೀತಿ ಹೇಗಿತ್ತಪ್ಪ ಅಂದರೆ, ಕಠಿಣ ಸುನ್ನಿ ಇಸ್ಲಾಮಿಕ್ ನಿಯಮಗಳು. ಫಿರೋಜ್ ಶಾ ತುಘಲಕ್ ಕಠಿಣ ಸುನ್ನಿ ಇಸ್ಲಾಮಿಕ್ ನಿಯಮಗಳನ್ನು ಅನುಸರಿಸುತ್ತಿದ್ದರು. ಹಿಂದೂ ದೇವಾಲಯಗಳ ಧ್ವಂಸ. ಅವನು ಹಲವಾರು ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸಿ ಅದರ ಬದಲಿಗೆ ಮಸೀದಿಗಳನ್ನು ನಿರ್ಮಿಸಿದನು. ಉಚ್ಚ ವರ್ಗದ ಹಿಂದೂಗಳಿಗೆ ಹಿನ್ನಡೆಯಾಗುತ್ತದೆ. ಅವನು ಹಿಂದೂ ಬ್ರಾಹ್ಮಣರು ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದನು. ಫಲಿತಾಂಶ, ಜನರು ಹೆಚ್ಚಾಗಿ ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಸಾಮಾನ್ಯ ಜನತೆಗೆ ತೊಂದರೆ ತಂದರೂ ಫಿರೋಜ್ ಶಾ ತನ್ನ ಧಾರ್ಮಿಕ ನಂಬಿಕೆಗಳ ಅಡಿಯಲ್ಲಿ ಇದನ್ನು ಮುಂದುವರಿಸಿದರು. ಇದರ ಸಾರಾಂಶ: ಫಿರೋಜ್ ಶಾ ತುಘಲಕ್ ಜಿಯಾತ್ ತೆರಿಗೆಯನ್ನು ಪುನಃ ಜಾರಿಗೆ ತಂದ ಮತ್ತು ಕಟ್ಟುನಿಟ್ಟಾಗಿ ಅನುಸರಿಸಿದನು. ಇದರಿಂದಾಗಿ ಹಿಂದೂ ಪ್ರಜೆಗಳಿಗೆ ಆರ್ಥಿಕ ಹಾಗೂ ಧಾರ್ಮಿಕ ಬಾಧೆಗಳು ಹೆಚ್ಚಾದವು.